ಹಾಯ್ ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ಬ್ಲಾಗ್ ಆ್ಯಕ್ಚುಲಿ ಈಗ ಟೈಮ್ ಬಂದು 12 ಗಂಟೆ ಆಗಿದೆ. ಇನ್ನೇನು ಅಡುಗೆ ಮಾಡೋ ಸಮಯ ಕೂಡ ಬಂದಿದೆ. ಇಷ್ಟು ದಿನ ಆ್ಯಕ್ಚುಲಿ ಏನಪ್ಪ ಅಂದರೆ ನಮ್ಮನೆ ಪೂಜೆ ಮಾಡ್ತಾರಲ್ಲ, ಮನೆ ದೇವ್ರ ಪೂಜೆ ಮಾಡೋರ ತಾಯಿ ತೀರ್ಕೊಂಡಿದ್ರು. ಹಾಗಾಗಿ ಹೊಸ ಮನೆಗೆ ಬಂದು ಒಂದು 3 ದಿವಸ ಆಗಿದ ತಕ್ಷಣ ತೀರ್ಕೊಂಡ್ರು. ಸೊ ಪೂಜೆ ಎಲ್ಲ ಮಾಡಿರಲಿಲ್ಲ. ಇವತ್ತು ಫ್ರೆಶ್ಶಾಗಿ ಎದ್ದು ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರಿತಿಕ್ಷಾನೇ ದೀಪ ಹಚ್ಚಿದ್ದಾಳೆ. ಸೊ ಸಿಂಪಲ್ಲಾಗಿ ಈ ರೀತಿ ಪೂಜೆ ಆಗಿದೆ. ಅದು ಆ್ಯಕ್ಚುಲಿ ಗೃಹ ಪ್ರವೇಶದ ದಿವಸ ಗಿಫ್ಟ್ ಕೊಟ್ಟಿದ್ದು ಅಂತ ಹೇಳಿದ್ನಲ್ಲ, ಅದೇ ಫೋಟೋನು ಕೂಡ ಇಟ್ಟು ಪೂಜೆ ಮಾಡಿದ್ದೀನಿ. ಇನ್ನು ಈ ಫೋಟೋಸ್ ಬಂದು ಹಳೆ ಮನೇಲಿ ನಾನು ಅದೊಂದೇ ಫೋಟೋ ಇಟ್ಕೊಂಡಿದ್ದಿದ್ದು. ಅದನ್ನು ಕೂಡ ತೆಗಿಯೋಕ್ಕೆ ಮನಸ್ಸು ಬರಲಿಲ್ಲ, ಹಾಗಾಗಿ ಅದನ್ನು ಕೂಡ ಇಟ್ಕೊಂಡೆ ಪೂಜೆ ಮಾಡಿದ್ದೀನಿ. ಇನ್ನು ದೇವ್ರ ಮನೆ ಸಿಂಪಲ್ಲಾಗಿ ಹೆಂಗೆ ಪೂಜೆ ಮಾಡಿದ್ದೀನಿ ಅನ್ನೋ ತೋರಿಸ್ತೀನಿ ಬನ್ನಿ ಗೈಸ್. ಆ್ಯಕ್ಚುಲಿ 9 ದಿವಸದಿಂದ ಪೂಜೆ ಮಾಡಿರಲಿಲ್ಲ, ಹಾಗಾಗಿ ಹೂವು ಕೂಡ ನಾನು ಏನು ತರಿಸಿರಲಿಲ್ಲ. ಸೊ ಮನೆಯಲ್ಲೇ ಸ್ವಲ್ಪ ರೋಸು ಇತ್ತಲ್ಲ, ಅದೇ ರೋಸು ಇಟ್ಟು ಪೂಜೆ ಮಾಡಿದ್ದೀನಿ. ಸೊ ಪೂಜೆ ನೋಡ್ತಿರ್ಬೋದು ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇವಾಗ ಹೋಗಿ ಸಂಜೆ ಹೂವು ತರಬೇಕು. ನಿಮಗೆಲ್ಲ ಗೊತ್ತೇ ಇರುತ್ತೆ, ಹಳ್ಳಿ ಕಡೆ ಯೂಶ್ವಲಾಗಿ ಟೈಮ್ಗೆ ಎಲ್ಲ ಸಿಗಲ್ಲ ಅಂತ ಹೇಳಿ, ಹಂಗಾಗಿ ಕಳಶಕ್ಕೆ ಎಲ್ಲೇನೂ ಇಟ್ಟಿಲ್ಲ, ಹಂಗೆ ಹಚ್ಚಿದ್ದೀನಿ ದೀಪ. ಪೂಜೆ ಈ ರೀತಿ ಸಿಂಪಲ್ಲಾಗಿದೆ. ಅದರಲ್ಲೂ ನನಗೆ ಫೋಟೋಸ್ ತುಂಬ ಅಂದರೆ ತುಂಬಾ ಇಷ್ಟ ಆಗಿದೆ ಗೈಸ್. ಫೋಟೋಸ್ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ರಾಯರಿಗೂ ಕೂಡ ಯಾರ್ದು ದೃಷ್ಟಿ ಆಗ್ದಂಗೆ ಇರಲಿ, ರಾಯರ ಪೂಜೆನೂ ಕೂಡ ಸಿಂಪಲ್ಲಾಗಿ ಈ ರೀತಿ ಮುಗಿಸಿದ್ದೀನಿ ಇವತ್ತು. ಅದರಲ್ಲ ಪೂಜೆ ಎಲ್ಲ ಯಾವ ರೀತಿ ಆಗಿದೆ ಅಂತ. ಇನ್ನು ರಿತಿಕ್ಷಾ ಆ್ಯಕ್ಚುಲಿ ಬರಿತಾ ಇದ್ದಾಳೆ. ಕನ್ನಡ ಸ್ವಲ್ಪ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಅದನ್ನು ಬರೆಯೋಕ್ಕೆ ಕೊಟ್ಟಿದ್ದೀನಿ. ಋತ್ವಿಕ್ನ ಈಗಷ್ಟೇ ಮಲಗಿಸಿದ್ದೀನಿ ಗೈಸ್. ಸೊ ಫ್ಯಾನ್ ಹಾಕಿದ್ರೇ ಮಲಗೋದವನು, ತಣ್ಣಗೆ ಮಲಗಿದ್ದಾನೆ. ಈ ಬೇಸಿಗೆಯಲ್ಲಂತೂ ನಮಗೆ ಇರೋದಕ್ಕಾಗಲ್ಲ, ಹಂಗಾಗಿ ಫ್ಯಾನ್ ಹಾಕೇ ಮಲಗಿಸಿರ್ತೀನಿ. ಇಲ್ಲಿ ಒಂದು ಸ್ವಲ್ಪ ಸೊಳ್ಳೆ ಬರ್ತಾ ಇರುತ್ತೆ. ಸೊ ಹಂಗಾಗಿ ಮಕ್ಕಳಿಗೆ ತುಂಬಾ ಕಷ್ಟ, ಸೊಳ್ಳೆ ಎಲ್ಲ ಕಚ್ಚಿದ್ರೆ ಅಲ್ಲ, ಹಾಗಾಗಿ ಸೊಳ್ಳೆ ಪರದೆ ಹಾಕಿ ಮಲಗಿಸಿದ್ದೀನಿ. ಸೊ ಋತ್ವಿಕ್ ಎದ್ದೋಳು ಅಷ್ಟರಲ್ಲಿ ಮಧ್ಯಾಹ್ನದ ಅಡುಗೆಗೂ ಕೂಡ ರೆಡಿ ಮಾಡಬೇಕು ಗೈಸ್. ಸೊ ಅಡುಗೆ ಏನು ಮಾಡೋದು ಅಂತ ಅಂದ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಆ್ಯಕ್ಚುಲಿ ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಮಾಡಿದ್ದೆ. ಸೊ ಟೊಮೊಟೊ ಗೊಜ್ಜಲ್ಲಿದೆ ಚಪಾತಿ. ನಾನೇನು ಜಾಸ್ತಿ ವೇಸ್ಟ್ ಮಾಡಲ್ಲ ಗೈಸ್, ಎಷ್ಟು ಬೇಕೋ ಅಷ್ಟು ಮಾಡ್ಕೋತೀನಿ ಅಷ್ಟೇ. ಸೊ ಚಪಾತಿ ಸದ್ಯಕ್ಕೆ ಖಾಲಿ ಆಗಿದೆ. ಈಗ ಇನ್ನೇನಿದ್ರು ಊಟಕ್ಕೆ ಅಂತ ರೈಸ್ ಮಾಡ್ಕೋಬೇಕು. ಸೊ ರೈಸ್ಗೆ ಆ್ಯಕ್ಚುಲಿ ಸ್ವಲ್ಪ ಸಾಂಬಾರು ಕೂಡ ಇದೆ. ಆ ಸಾಂಬಾರಿಗೆ ಈಗ ಅನ್ನಕ್ಕೆ ಇಟ್ಕೋತೀನಿ. ಇನ್ನು ಲೋಕಿಗೆ ಇನ್ನೇನಿಲ್ಲ. ಸೊ ಸಂತೆಗೆ ಹೋಗಿದ್ದಾರಲ್ಲ, ಇನ್ನು ನಾವು 3 ಜನ ಇರೋದ್ರಲ್ಲೇ ಮ್ಯಾನೇಜ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಸಾಂಬಾರಿದೆ ಗೈಸ್. ಈಗ ಅನ್ನಕ್ಕೆ ಇಟ್ಕೊಂಡ್ಬಿಟ್ರೆ ಒಂದು ಸ್ವಲ್ಪ ಹೊತ್ತು ನಾವು ಕೂಡ ರೆಸ್ಟ್ ತೊಗೋಬೋದು. ಇಲ್ಲಾಂದರೆ ಸಂಜೆವರೆಗೂ ಮನೇಲಿ ಕೆಲಸ ಅನ್ನೋದೇ ಆಗುತ್ತೆ. ನಾವು ಬೆಳಗ್ಗೆ ಸ್ವಲ್ಪ ಪಾತ್ರೆ ತೊಳೆದಿದ್ದೆಲ್ಲ ಹಂಗೆ ಇತ್ತು ಗೈಸ್, ಅದೆಲ್ಲ ಈಗ ಎತ್ತಿಟ್ಟಿದ್ದೀನಿ. ಎತ್ತಿಟ್ಟು ಈಗ ಇನ್ನೇನು ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೋಬೇಕಲ್ಲ. ಸ್ವಲ್ಪ ರೈಸ್ಗೆ ಇಡೋಣ ಅಂತ ಇಡ್ತಾ ಇದ್ದೀನಿ. ಜನ ಇದ್ದರೆ ಆ್ಯಕ್ಚುಲಿ ಅಡುಗೆ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಜನ ಇಲ್ಲ ಅಂದರೆ ಅಡುಗೆ ಮಾಡೋದಕ್ಕೆ ನನಗೆ ಅಷ್ಟು ಇಂಟ್ರೆಸ್ಟೇ ಬರೋಲ್ಲ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ. ಸೊ ನಮ್ಮ ಮನೇಲಿ ಇವಾಗ ಹೊಸ ಮನೆಯಲ್ಲಿ ಸಿಕ್ಕಾಪಟ್ಟೆ ಬೆಳಕು ಬರುತ್ತೆ. ಅಂದರೆ ಕಾರ್ನರ್ ಸೈಟ್ ಅಲ್ವಾ, ಸೊ ರೋಡ್ ಸೈಡ್ ಇರೋದ್ರಿಂದ ಫಸ್ಟ್ ಸೆಕೆಂಡ್ ಸೈಟ್ ಅಂದರೆ ಸ್ವಲ್ಪ ಕಷ್ಟ ಆಗ್ಬೋದು ಗೈಸ್. ನಮ್ಮದು ಕಾರ್ನರ್ ಸೈಟ್ಗೆ ತುಂಬ ಅಂದರೆ ತುಂಬಾ ಬೆಳಕು ಬೀಳುತ್ತೆ. ಹಾಗಾಗಿ ವಿಡಿಯೋಗಳಲ್ಲೂ ಕೂಡ ಹೆವಿ ಬೆಳಕಿರುತ್ತೆ.
ಸೊ ಹೆಂಗೆ ಕಾಣಿಸ್ತಿದೆಯೋ ಏನೋ ಗೊತ್ತಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಂಗೆ ನಮ್ಮದೇನು ಅಷ್ಟು ರಿಚ್ ಮೊಬೈಲಲ್ಲೆಲ್ಲ ಇಲ್ಲ, ನಾರ್ಮಲ್ ಮೊಬೈಲಲ್ಲೇ ವ್ಲಾಗ್ಸ್ ಮಾಡ್ತಾ ಇರೋದು. ಇವತ್ತಿನ ವ್ಲಾಗ್ಸಲ್ಲಿ ಈಗಾಗಲೇ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಅಲ್ವಾ. ಸೊ ಎಲ್ಲಿಗೆ ಹೋಗ್ತಾಯಿದ್ದೀನಿ ಏನು ಅಂತ ಅದ್ರದ್ದು ಅಮೌಂಟು ಕೂಡ ಈಗ ತೋರಿಸ್ತೀನಿ. ಸೊ ಅನ್ನಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಇಟ್ಬಿಟ್ರೆ ಅಡುಗೆ ಅನ್ನ ಆಗ್ತಾ ಇರುತ್ತೆ. ನಂದು ವ್ಲಾಗ್ಸು ಕೂಡ ಕಂಟಿನ್ಯೂ ಮಾಡ್ಬೋದು. ಸೊ ತೋರಿಸ್ತೀನಿ. ಸೊ ಅನ್ನಕ್ಕೆ ಇಲ್ಲಿ ಇಟ್ಟಿದ್ದೀನಿ, ಅನ್ನ ಆಗ್ತಾಯಿದೆ. ಇನ್ನು ಈಗ ಅನ್ನಕ್ಕೆ ಸ್ವಲ್ಪ ಬೆಳಗ್ಗೆದು ಟೊಮೊಟೊ ಗೊಜ್ಜಿದೆ, ಹಾಗೆ ರಾತ್ರಿದು ಒಂದು ಸ್ವಲ್ಪ ಸಾಂಬಾರಿದೆ, ಇದೇ ಬ್ಯಾಲೆನ್ಸ್ ಆಗುತ್ತೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ವಿಶೇಷತೆ ಏನು ಅನ್ನೋದನ್ನು ಶೇರ್ ಮಾಡ್ತೀನಿ. ಎಸ್ ಗೈಸ್, ಈಗ ನನ್ನ ತಮ್ಮನೇಲಿ ನೋಡಿದ ತಕ್ಷಣ ನಿಮಗೆ ಈಗಾಗಲೇ ಗೊತ್ತಾಗಿದೆ. ಸೊ ನಾನೀಗ ಎಲ್ಲಿಗೆ ಹೋಗ್ತಿದ್ದೀನಿ ಏನು ಅಂತ. ಇಷ್ಟು ದುಡ್ಡು ತಗೊಂಡು ಏನು ತರಕ್ಕೆ ಹೋಗ್ತಿದ್ದೀನಿ ಗೊತ್ತಾ? ಸೊ ಗೆಸ್ ಮಾಡಿದ್ರಲ್ಲಿ ಎಷ್ಟಿದೆ ಏನು ಅನ್ನೋದನ್ನು. ಗೈಸ್, ನಾನೀಗ ಇದಿಷ್ಟು ದುಡ್ಡು ತೊಗೊಂಡು ಶಾಪಿಂಗಂತೂ ಹೋಗ್ತಾ ಇಲ್ಲ. ಸೊ ಅಂದ್ಕೊಬೋದು ಹೊಸ್ದಾಗಿ ಮನೆ ಕಟ್ಟಿದ್ದಾರೆ, ಏನು ಇಷ್ಟೊಂದು ದುಡ್ಡು ಬಂದಿದೆ ಅಂತ ಹೇಳಿ. ಖಂಡಿತ ಇದು ಯಾವುದು ಮನೆ ಕಟ್ಟಿದ್ದ ಟೈಮಲ್ಲಿ ನಿಮಗೆಲ್ಲ ಗೊತ್ತೇ ಇರುತ್ತೆ ಈಗ ಇಷ್ಟೊಂದು ದುಡ್ಡೆಲ್ಲ ಬಂದಿರಲ್ಲ ಏನು ಅಂತ. ಸೊ ಇದನ್ನೆಲ್ಲ ಲೋಕಿ ಅವರು ಆ್ಯಕ್ಚುಲಿ 1 ಲಕ್ಷ ಥರ ಕೊಟ್ಟಿದ್ದರು. ನಾವು ಇದನ್ನು ಈ ಥರ 50 ಮಾಡಿ ಇಟ್ಟಿದ್ದೀವಿ. ಇದರಲ್ಲಿ ಗೈಸ್ ಒಟ್ಟು 6 ಲಕ್ಷ ರೂಪಾಯಿ ಇದೆ. ಇದು ಬಂದು ಏನು ತಗೊಳೋದಕ್ಕಂತೂ ಹೋಗ್ತಾಯಿಲ್ಲ. ಕೆಳಗಡೆ ಮನೆಗೆ ಮೊನ್ನೆ ಅವರು ಆ್ಯಕ್ಚುಲಿ ನಾವು ಒಂದು ಮನೆ ಲೀಸ್ ಕೊಟ್ಟಿದ್ದೀವಿ, ಈಗ ಇನ್ನೂ ಒಂದು ಮನೆಗೆ ಯಾರೂ ಬಂದಿಲ್ಲ. ಸೊ ಇದು ಲೀಸ್ ಅಮೌಂಟ್ ಬಂದಿದೆ. ಇನ್ನು ನಾವು ಒಬ್ಬರ ಹತ್ರ ಮನೆ ಕಟ್ಟಬೇಕಾದ್ರೆ ಒಂದೇ ಸಲ ಅವರು ನಮಗೆ ಹೆಲ್ಪ್ ಮಾಡಿದರು ಪಾಪ. ಅವ್ರಿಗೆ ಇವಾಗ ಹೋಗಿ ಅಮೌಂಟ್ ಕೊಟ್ಟು ಬರೋಕ್ಕೆ ಹೋಗ್ತಾಯಿದ್ದೀನಿ. ಆ ಅಮೌಂಟ್ ಅಷ್ಟೇ, ಯಾವುದೇ ರೀತಿ ಏನು ತಗೊಳೋದಕ್ಕಂತ ಯೂಸ್ ಮಾಡ್ತಿರೋ ಅಮೌಂಟ್ ಅಂತೂ ಅಲ್ವೇ ಅಲ್ಲ. ತುಂಬ ಜನ ಅನ್ಕೋಬೋದು, ಇಲ್ಲ ಇದು ಏನೋ ಕೆಲವರು, ಎಲ್ರಿಗೂ ಅಂತ ಹೇಳಲ್ಲ, ನಮ್ಮ ರಿಲೇಷನಲ್ಲಿ ಇಲ್ಲ ಇರುತ್ತೆ ಹಾಗೆ ಹಿಂಗೆ ಅಂತ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ, ಲೀಸ್ಗೆ ಹಾಕಿಲ್ಲ, ಬಾಡಿಗೆ ಕೊಟ್ಟಿದ್ದಾರೆ, ಈ ಥರ ಸ್ವಲ್ಪ ಬೋಗಸ್ ನಡೆಯುತ್ತೆ. ಇದೆಲ್ರಿಗೂ ನಿಮಗೂ ಕೂಡ ಗೊತ್ತಿರುತ್ತೆ, ಇದೆಲ್ಲ ಕಾಮನ್ ರಿಲೇಟಿವ್ಸಲ್ಲಿ ಅಂತ ಇಲ್ಲ. ಸೊ ಅವ್ರು ಏನು ಅಂದ್ಕೊಳ್ತಾರೆ ಅನ್ನೋದು ನನಗೆ ಐ ಥಿಂಕ್ ಮ್ಯಾಟ್ರ್ ಆಗಲ್ಲ ಅಂತ ಅನಿಸುತ್ತೆ. ಅಂದ್ಕೊಳೋರಿಗೆಲ್ಲ ನಾವು ಪ್ರೂವ್ ಮಾಡೋದಕ್ಕಾಗಲ್ಲ. ಅವ್ರು ಏನು ಅಂದ್ಕೊಳ್ತಾರೆ ಅದೇ ನಿಜ ಆಗೋಕ್ಕೂ ಸಾಧ್ಯ ಇಲ್ಲ. ನಿಜ ಏನು ಅನ್ನೋದು ನಮಗೆ ಗೊತ್ತಿದ್ರೆ ಸಾಕು, ನಮ್ಮ ಮನೆಯವ್ರಿಗೆ ಗೊತ್ತಿದ್ರೆ ಸಾಕು ಗೈಸ್. ಇದು ಆ್ಯಕ್ಚುಲಿ ಇಲ್ಲೇ ನಾವು ಅವ್ರ ಹತ್ರ, ನಮ್ಮ ಮನೆಯವ್ರ ಫ್ರೆಂಡ್ ಹತ್ರ, ಲೋಕಿ ಫ್ರೆಂಡ್ ಹತ್ರ ಆ್ಯಕ್ಚುಲಿ ನಾವು ಅವ್ರ ಹತ್ರ ಅಮೌಂಟ್ ಇಸ್ಕೊಂಡಿದ್ವಿ. ಸೊ ಆ ಅಮೌಂಟ್ನ ಈಗ ಲೀಸಿಗೆ ಬಂತಲ್ಲ, ನಾವು ಅವ್ರ ಹತ್ರ 10 ಲಕ್ಷ ರೂಪಾಯಿ ಇಸ್ಕೊಂಡಿದ್ದು. ಬಟ್ 10 ಲಕ್ಷ ಒಂದೇ ಸತಿ ಅವರು ನಮಗೆ ಒಂದೇ ಸತಿ ಕೊಟ್ಟಿದ್ರು. ನಾವು ಆ್ಯಕ್ಚುಲಿ ಅವ್ರಿಗೆ ಒಂದೇ ಸತಿ ಕೊಡೋಕ್ಕಾಗಲಿಲ್ಲ. ಈ ದುಡ್ಡು ಇದ್ದರೆ ಈಗ ಖರ್ಚಾಗ್ಬಿಡುತ್ತೆ. ಈಗ ಇನ್ನೂ ಆ್ಯಕ್ಚುಲಿ ನಾವು ಎಲ್ಲ ಮನೆಗೂ ಹೊಸ ಮೀಟ್ರ್ ತರ್ತಾರಲ್ಲ, ಆ ಮೀಟ್ರ್ ಕೂಡ ತಂದಿಲ್ಲ ಇನ್ನು. ಜೈ ಸಿಕ್ಕಿಲ್ಲ ಮತ್ತು AWಗಳೆಲ್ಲ ಸಿಗ್ತಾಯಿಲ್ಲ ಅಂಥೇಳಿ ಸ್ವಲ್ಪ ಅದು ಪೆಂಡಿಂಗಲ್ಲಿದೆ. ಅದು ತರೋದಕ್ಕೂ ಅಮೌಂಟಿಗೆ 1 ಲಕ್ಷ ಬೇಕು. ಇದರಲ್ಲೇ ಬಳಸ್ಕೊಂಡ್ರೆ ಈಗ ನಾವು ವ್ಯಾಪಾರ ಮಾಡೋದ್ರಿಂದ, ಲೋಕಿ ವ್ಯಾಪಾರಕ್ಕೆ ಹೋಗೋದ್ರಿಂದ ಎಲ್ಲಿ ಬಳಸ್ಕೊಂಡ್ಬಿಡ್ತೀವೋ, ಕೊಟ್ಟಿರೋರಿಗೆ ಕೊಟ್ಟಿಲ್ಲ ಅಂದರೆ ಮರ್ಯಾದೆ ಪ್ರಶ್ನೆ ಅಲ್ವಾ. ಸೊ ನಮಗವರು ಹೆಂಗೆ ಹೆಲ್ಪ್ ಮಾಡಿದಾರೋ ಅದು ಕೃತಜ್ಞತೆನ ನಾವು ಹಾಗೆ ತೀರಿಸ್ಬೇಕು. ಅವರು ಇನ್ ಟೈಮಿಗೆ ನಮಗೆ ಕಷ್ಟ ಅಂತಂದಾಗ ಹೆಂಗೆ ಕೊಟ್ಟಿದ್ದಾರೋ, ನಾವು ಅವ್ರಿಗೆ ನಮಗೆ ಬಂದಿದೆ ಅಂತ ಅಹಂಕಾರದ ಅಥವಾ ಖರ್ಚು ಮಾಡೋದಕ್ಕೋ ಬೇಡ. ಆ ಟೈಮ್ ಬಂದಾಗ ನೋಡೋಣ, ಹೆಂಗಾದರೂ ಅಡ್ಜಸ್ಟ್ ಮಾಡ್ಬೋದು, ಇದನ್ನು ಕೊಟ್ಬಿಡೋಣ ಅಂಥೇಳಿ ಇವಾಗ ಹೋಗ್ತಾಯಿದ್ದೀನಿ ನಾನು. ಲೋಕಿ ಸಂತೆಗೆ ಹೋಗಿದ್ದಾನೆ, ಆ್ಯಕ್ಚುಲಿ ನಾನೇ ಹೋಗಿ ಇಲ್ಲೇ ಅಂದರೆ ಒಂದು 10 ನಿಮಿಷದ ಜರ್ನಿ. ಸೊ ಗಾಡಿ ತೊಗೊಂಡು ಹೋಗಿ ಕೊಟ್ಟು ಬಂದುಬಿಡ್ತೀನಿ. ನನ್ನ ಜೊತೆ ನನ್ನ ಮಗಳು ಕೂಡ ಬರ್ತಾಳೆ. ಏನು ಡಿಕ್ಕಿಲಿ ತೊಗೊಂಡು ಹೋಗ್ಬಿಟ್ಟು ಒಂದು 10 ನಿಮಿಷನೂ ಇಲ್ಲ, ಅವ್ರಿಗೆ ಇಲ್ಲ ಬನ್ನಿ ಅಂಕಲ್ ನೀವೇ ಅಂತ ಹೇಳಿದ್ರು ಕೂಡ ಮನೆಗೆ ಬಂದು ತೊಗೊಂಡು ಹೋಗ್ತಾರೆ. ಒಂದ್ಸಲಿ ಅನಿಸುತ್ತೆ ನಾನು ಒಬ್ಬಳೇ ತೊಗೊಂಡು ಹೋಗೋದು ಸೇಫ್ ಅಲ್ಲ ಅಂತ ಅನಿಸುತ್ತೆ. ಇನ್ನೊಂದು ಸತಿ ನಾನೇನು ಯಾರಿಗಾದರೂ ಹೇಳ್ಕೊಂಡು ಹೋಗಿರ್ತೀನ, ಇಲ್ಲೇ 10 ನಿಮಿಷ ಅಲ್ವಾ ಅಂತಲೂ ಅನಿಸುತ್ತೆ. ಅಥವಾ ಇನ್ನೊಂದು ಸಲ ಅನಿಸುತ್ತೆ ಅವ್ರನ್ನೇ ಕರೆದ್ರೆ ಎಲ್ಲಿ ಅವ್ರು ತಪ್ಪು ತಿಳ್ಕೊಬಿಡ್ತಾರೋ. ಬೇಕು ಅಂದಾಗ ನಮ್ಮನೆ ಬಾಗಿಲಿಗೆ ಬಂದಿದ್ರು, ಈಗ ಬೇಡ ಅಂದರೆ ನೋಡು ಅವ್ರ ಅಹಂಕಾರ ಅಂತ ಎಲ್ಲ ಅಂದ್ಕೊಂಡ್ಬಿಡ್ತಾರೋ, ಎಲ್ಲ ಥರದ ತಲೆಯಲ್ಲಿ ಹುಳ ಬರುತ್ತೆ. ಸೊ ಅದಕ್ಕೆ ಆಗಿದ್ದಾಗಲೇ ಲೋಕಿ ನಾವೇ ಹೋಗಿ ಇಸ್ಕೊಂಡಿದ್ದೀವಿ, ನಾವೇ ಕೊಡೋಣ ಅಂತ ಹೇಳಿದೆ. ಸರಿ ಆಯ್ತಮ್ಮ ಹೋಗಿ ಕೊಟ್ಬಿಟ್ಟು ಬಾ ಅಂತ ಹೇಳಿದ್ರು. ನೋಡಬೇಕು, ಅವ್ನು ಲೋಕಿ ಬರೋದಿನ್ನ 2 ದಿನ ಆಗುತ್ತೆ, ಅದಕ್ಕೆ ನೀನೇ ಹೋಗ್ಬಾ ಅಂತ ಹೇಳಿದ್ದಾನೆ.
ಸೊ ಇವಾಗ ಆ್ಯಕ್ಚುಲಿ ನಾನು ಹೋಗಿ ಕೊಟ್ಟು ಬರಬೇಕು. ಇದು ಅದೇ ದುಡ್ಡು. ಒಂದು ಮನೆಗೆ ಆ್ಯಕ್ಚುಲಿ ಬಂದಿದ್ದಾರೆ, ಇನ್ನೊಂದು ಮನೆಗೆ ಬರೋದಕ್ಕೆ ಕಾಯ್ತಾ ಇದ್ದೀವಿ. ಇನ್ನು ರಿತಿಕ್ಷಂದು ಏನು ರಿತಿಕ್ಷಾ? ಜೋಗದಲ್ಲಿ ವಿದ್ಯುತ್ ಉತ್ಪಾದನಾ ಕೇಂದ್ರವಿದೆ. ನೆಕ್ಸ್ಟ್ ಇದು ಕೇಂದ್ರ ಇಲ್ಲಿ ಹೆಂಗೆ ಬರೀತಾ ಇದೆಯಾ? ಅದೇ ಲೈನ್ ಎಲ್ಲಿ ತೆಚ್ಕೊಟ್ಟಿದ್ಯಾ? ಜೋ ಇಲ್ಲಿ ಹೆಂಗೆ ಬರೀತಿದ್ಯಾ? ಇನ್ನೂ 2 ಲೈನ್ಸ್ ಇದೆ, ನೀಟಾಗಿ ಬರೀ. ಈ ಥರ ದೊಡ್ಡ ಬರೆಯೋಕ್ಕೆ ನಿಮ್ಗೆ ಆಗಲ್ಲ. ಆಯಿತು, ಬರೀ ಟ್ರೈ ಮಾಡಬೇಕು ಎಕ್ಸಾಮ್ಸ್ ಹಾಲಿಡೇಸ್ ಇದ್ದಾಗ. ಸೊ ಹಾಲಿಡೇಸಲ್ಲಿ ಹೋಮ್ವರ್ಕ್ ಕೊಟ್ಟಿದ್ದಾರೆ ಸ್ವಲ್ಪ. ಆ ಹೋಮ್ವರ್ಕ್ಸ್ ಕಂಪ್ಲೀಟ್ ಮಾಡಿಲ್ಲ ಅಂದರೆ ಕೂಡ ಅವರು ನಮಗೆ ಬರ್ತಾರೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಈ ಬೇಸಿಗೆ ರಜದಲ್ಲಿ ಅವಳನ್ನು ಕೂಡ ಹಾಗೆ ಬಿಡೋದಕ್ಕಾಗಲ್ಲ. ಅದಕ್ಕೆ ಬರ್ದಿರೋದ ತಕ್ಷಣ ತಂದು ತೋರಿಸ್ತಾ ಇದ್ದಾಳೆ. ಇನ್ನೇನು ಇದನ್ನು ಅವ್ರ ಮನೆಗೂ ಹೋಗಿ ಕೊಟ್ಟು ಬರ್ತೀನಿ ಗೈಸ್. ಹೆಂಗೆ ಅನಿಸುತ್ತೆ ಅವ್ರಿಗೆ ಇನ್ನೂ ಕೊಡಬೇಕಾಗಿರೋ ಅಮೌಂಟ್ನ ಅವ್ರನ್ನೇ ಕರೆಸ್ಬೇಕಾ ಏನು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ಇನ್ನು ಲೋಕಿ ನಿನ್ನೆಯಿಂದ ವ್ಯಾಪಾರಕ್ಕೆ ಹೋಗ್ತಾ ಇದ್ದಾರೆ. ಅವ್ನ ವ್ಯಾಪಾರ ಚೆನ್ನಾಗಾಗಲಿ ಅಂತ ನೀವು ಹರಿಸಿ, ಬೇಗ ಸಾಲ ತೀರ್ಸಂಗೆ ಆಗಲಿ ಅಂತ ಕೇಳ್ಕೊತೀನಿ ನಾನು. ಇನ್ಮೇಲೆ ಇಬ್ಬರು ಕಷ್ಟಪಡಬೇಕು. ಹಾಗೆ ನಾನು ಇನ್ನೂ ನನ್ನ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿಲ್ಲ. ಹೊಸದಾಗಿ ಸಬ್ಸ್ಕ್ರೈಬರ್ ಆಗಿರೋರಿಗೆ ನಾನು ಏನು ಮಾಡ್ತೀನಿ ಏನು ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಸೊ ನನ್ನ ಹಳೆ ಸಬ್ಸ್ಕ್ರೈಬರ್ಸ್ಗಳಿಗೆ ಗೊತ್ತಿರುತ್ತೆ, ಹೊಸದಾಗಿರೋರಿಗೆ ಇನ್ನೂ ಗೊತ್ತಿಲ್ಲ. ಅವ್ರಿಗೆ ಆ್ಯಕ್ಚುಲಿ ನಾನು ಬಟ್ಟೆ ಬಿಸ್ನೆಸ್ಸು ಮತ್ತು ಬ್ಯಾಂಗಲ್ ಸ್ಟೋರ್ ಇಟ್ಕೊಂಡಿದ್ದೀನಿ. ಈಗ ಇನ್ನೇನು ಒಂದು ಸ್ವಲ್ಪ ರೆಸ್ಟ್, ಮನೆ ಗೃಹ ಪ್ರವೇಶ ಆದಮೇಲೆ ಎಲ್ಲ ಕೆಲಸ ಮುಗ್ದಿದೆಯಲ್ಲ. ಸೊ ಇನ್ನು ಮಾಡೋದು ಒಂದು ಸ್ವಲ್ಪ ದಿನ ರೆಸ್ಟ್ ತೊಗೊಳೋಣ ಅಂಥೇಳಿ ಆಲ್ಮೋಸ್ಟ್ ಒಂದು 15ರಿಂದ 1 ತಿಂಗಳೇ ಹತ್ತತ್ರ ಆಗಿಬಿಟ್ಟಿದೆ. ಅಕ್ಕನ ಮನೆಗೆ ಫಂಕ್ಷನ್ಗೂ ಕೂಡ ಹೋಗಬೇಕು. ಅಕ್ಕನ ಮನೆಗೆ ಫಂಕ್ಷನ್ಗೆ ಹೋಗಿ ಬಂದು ಆಮೇಲೆ ಕಂಟಿನ್ಯೂಸ್ ಆಗಿ ಅಂಗಡಿ ತೆಗಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಅಂಗಡಿ ಕೆಲಸ ಸ್ಟಾರ್ಟ್ ಮಾಡೋದ್ರಂತೂ ನನಗೆ ಇಷ್ಟೊಂದು ಪುರ್ಸೊತ್ತು ಇರಲ್ಲ, ಟೈಮು ಇರಲ್ಲ. ಬೆಳಗ್ಗೆ 5 ಗಂಟೆಗೆ ಎದ್ದರೆ 8 ಗಂಟೆ ಅಷ್ಟರಲ್ಲೆಲ್ಲ ಮನೆ ಕೆಲಸ ಮುಗಿಸ್ಕೊಂಡು ಹೋಗಬೇಕು. ಇನ್ನು ಋತ್ವಿಕ್ನ ಆ್ಯಕ್ಚುಲಿ ಇವಾಗ ಹೋದರೆ ಬೆಂಗಳೂರಿಗೆ ಬಿಟ್ಟೇ ಬರ್ತೀನಿ ನಾನು. ಸೊ ಬೆಳಗ್ಗೆ ಹೊತ್ತು ನಾನು ಬೇಗ ಎದ್ದು ಮಾಡ್ಕೊಳೋದ್ರಿಂದ ಅವ್ನು ಇಟ್ಕೊಂಡು ಮಾಡೋಕ್ಕಾಗಲ್ಲ. ವ್ಯಾನ್ ಹತ್ಸೋಕ್ಕೆ ತುಂಬ ಒಂದು 5 ನಿಮಿಷ ವಾಕಬಲ್ ಇದೆ, ಹೋಗಬೇಕು. ರಿತಿಕ್ಷನ್ ಒಬ್ಬಳನ್ನೇ ಆದರೆ ಕರ್ಕೊಂಡು ಹೋಗ್ಬೋದು. ಋತ್ವಿಕ್ನ ಇಟ್ಕೊಂಡು ಮೇನ್ ಡೋರ್ ದಾಟೋದೆಲ್ಲ ಕಷ್ಟ ಆಗುತ್ತೆ ನನಗೆ. ಟೈಮ್ ಬಸ್ ಬಂದಿಲ್ಲ ಅಂದರೆ ಓಡೋಗ್ಬೇಕಾಗುತ್ತೆ. ಸೊ ಮಗುನ ಇಟ್ಕೊಂಡು ಆಗಲ್ಲ. ಹಾಗಾಗಿ ಅವನಿಗೂ ಕೂಡ ಸ್ವಲ್ಪ ಟೈಮ್ ಕೊಡೋಣ ಇರೋಷ್ಟು ದಿನ ಅಂತ ಅಂದ್ಕೊಂಡು ಅವನ ಜೊತೆ ಒಂದು ಸ್ವಲ್ಪ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೀನಿ. ಅವನು ಕೂಡ ಮಿಸ್ ಮಾಡ್ಕೊತೀನಿ. ಬಟ್ ಮಾತಾಡೋರು ಅದನ್ನೂ ಮಾತಾಡ್ತಾರೆ, ಅಷ್ಟು ಸಣ್ಣ ಮಗುನ ಬಿಟ್ಟು ಹೆಂಗಿರ್ತಾರಪ್ಪ ಇವರು ಅಂತ. ಬಟ್ ಯಾರೂ ಅವ್ರ ಮಕ್ಕಳನ್ನ ಬಿಟ್ಟು ಇರೋಕ್ಕೆ ಇಷ್ಟಪಡಲ್ಲ. ಹಂಗೆ ದುಡ್ಡೇ ಇಂಪಾರ್ಟೆಂಟು ಆಗಿದ್ದರೆ ಈಗ 1 ತಿಂಗಳು ಅಂಗಡಿ ರಜೆ ಹಾಕ್ಕೊಂಡು ನಾವು ಮನೇಲಿ ಇರ್ತಿರ್ಲಿಲ್ಲ. ಮಕ್ಕಳು ಇಂಪಾರ್ಟೆಂಟೇ ನಿಜ, ಬಟ್ ಆ ಮಗುಗೆ ಏನಾದರೂ ಆಗುತ್ತೆ ನನ್ನ ಗಡಿ ಬಿಡೀಲಿ ಅನ್ನೋದಕ್ಕೋಸ್ಕರ ಅಷ್ಟೇ ನಾನು ತಾಯಿ ಮನೇಲಿ ಬಿಡ್ತಾ ಇರೋದು. ಅರ್ಥ ಆಗಿರೋ ಪೇರೆಂಟ್ಸ್ಗಳಿಗೆ ಗೊತ್ತಿರುತ್ತೆ ಗೈಸ್. ಯಾಕೆಂದರೆ 8 ಗಂಟೆಗೆ ಒಬ್ಬಳನ್ನ ಬಿಡಬೇಕು ವ್ಯಾನ್ ಹತ್ರ ಅಂತ ಹೇಳಿದ್ರೆ ಇನ್ನೊಂದು 2 ವರ್ಷದ ಮಗುನ ಇಟ್ಕೊಂಡು ಆಗಲ್ಲ ಅನ್ನೋದು ಯಾವ ತಾಯಿಂದಿರು ಇಬ್ಬಿಬ್ಬರು ಮಕ್ಳು ಇರ್ತಾರಲ್ವ. ಸೊ ಯಾವ ಪೇರೆಂಟ್ಸ್ ಒಬ್ಬರೇ ಅಲೋನ್ ಇದ್ದು ಮಾಡ್ಕೊಂಡಿರ್ತಾರಲ್ಲ ಅವ್ರಿಗಿದ್ದು ಗೊತ್ತಿರುತ್ತೆ ಅನಿಸುತ್ತೆ. ಬಾಕಿಯವರು 1000 ಮಾತಾಡ್ಕೊಳ್ಳಿ ಬಿಡಿ, ನಮಗೇನಲ್ವ. ಸೊ ನಮ್ಮ ಮಕ್ಕಳು ಸೇಫ್ ಆಗಿರಲಿ ಅನ್ನೋದಕ್ಕಷ್ಟೇ ನಾನು ಮಾಡ್ತಾ ಇರೋದು. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಈ ಮನೇಲಿ ಹಳೆ ಮನೇಲಾದರೂ ಒಂದು ಸ್ವಲ್ಪ ದಿನ ಇಟ್ಕೊಂಡೆ ನಾನು. ನಾವಿರೋದು ಇವಾಗ 3rd ಫ್ಲೋರಲ್ಲಿ. ಸೊ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಬೇಗ ಎಲ್ಲ ಹೋಗೋಕ್ಕಾಗಲ್ಲ. 5 ನಿಮಿಷ ಇದೆ ಅಂದಾಗಲೇ ಬಿಡಬೇಕು. ಅಪ್ಪಿತಪ್ಪಿ ಋತ್ವಿಕ್ ಮಲಗಿರ್ತಾನೆ, ಆ ಟೈಮಲ್ಲಿ ಅವನ್ನ ಬಿಟ್ಟೋಗೋಕ್ಕಾಗಲ್ಲ. ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಈಗ ಎಷ್ಟೊಂದೆಲ್ಲ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ಕಲ್ಲಿ ನ್ಯೂಸಲ್ಲಿ ನೋಡ್ತಾನೆ ಇರ್ತೀವಿ. ಅವೆಲ್ಲ ನೋಡಿದಾಗ ನಮಗೂ ಕೂಡ ಸ್ವಲ್ಪ ಭಯ ಆಗುತ್ತೆ. ಹಾಗಾಗಿ ಪಾಪುನ ಅಲ್ಲೇ ಬಿಟ್ಟು ಬರ್ತೀನಿ. ಅಂದರೆ ಈಗಲೇ ಹೋಗಲ್ಲ, ಇನ್ನೊಂದು 1 ವಾರದೊಳಗಡೆ ಬೆಂಗಳೂರಿಗೆ ಯಾವಾಗ ಹೋಗೋದು ಅಂತ ಡಿಸೈಡ್ ಮಾಡಿಕೊಂಡು ಹೋಗಿ ಬಿಟ್ಟು ಬರ್ತೀನಿ ಗೈಸ್. ಸೊ ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ ಆ್ಯಕ್ಚುಲಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅವ್ರ ಮನೆಗೆ ಹೋಗಿ ಅಮೌಂಟ್ ಕೊಟ್ಟು ಬಂದಮೇಲೆ ನೆಕ್ಸ್ಟ್ ನಾಳೆ ವ್ಲಾಗಲ್ಲಿ ಕೊಟ್ಟು ಬಂದಿದ್ದು ಏನಾಯಿತು ಅನ್ನೋದನ್ನು ಕೂಡ ನಿಮ್ಗೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು, ಬಾಯ್ ಬಾಯ್.